ನನ್ನ ಮಿನಿ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಇವತ್ ಬೆಳಗ್ಗೆ ಫ್ರೆಶ್ ಅಪ್ ಆಗಿ ಖಾಲಿ ಹೊಟ್ಟೆಗೆ ಪರಂಗಿ ಹಣ್ಣು ತಿಂದೆ. ಮತ್ತೇನಾದ್ರೂ ಪರಂಗಿಕಾಯಿ ಹಣ್ಣಾಗಿದ್ಯಾ ಅಂತ ನೋಡಕ್ ಹೋದೆ. 2 ಹಣ್ಣಾಗಿತ್ತು, ಕಿತ್ಕೊಂಡ್ ಬಂದೆ. ಅದಾದ್ಮೇಲೆ ಆಮ್ಲಾ ಶಾಟ್ ಕುಡ್ದೆ. ಅದಾದ್ಮೇಲೆ ಮನೆ ಕಸ ಎಲ್ಲ ಗುಡಿಸಿ ತಿಂಡಿಗೆ ಅಂತ ಇವತ್ತು ಓಟ್ಸ್ ಪ್ಯಾನ್ ಕೇಕ್ ಮಾಡ್ಕೊತಾ ಇದ್ದೆ. ಅದಕ್ಕೆ ಬೇಕಾಗಿರೋದು 1 ಕಪ್ ಓಟ್ಸ್, 1 ಬಾಳೆಹಣ್ಣು ಮತ್ತೆ 1 ಮೊಟ್ಟೆ. ಬಾಳೆಹಣ್ಣು ತುಂಬಾ ಹಣ್ಣಾಗಿದ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಇದಕ್ ಬೇಕಿದ್ರೆ ನೀವು ಮಿಲ್ಕ್ ನ ಆಡ್ ಮಾಡ್ಕೋಬಹುದು, ನಾನ್ ಮಾಡ್ಕೋತಾ ಇಲ್ಲ ಇಲ್ಲಿ. ಇದು ಮೂರನ್ನು ಸೇರಿಸಿ ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಅದಾದ್ಮೇಲೆ 1 ತವಾ ಕಾಯಿ ಹಾಕಿಟ್ಟು ಅದ್ರ ಮೇಲೆ ಬೆಣ್ಣೆ ಹಾಕೊಂಡು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ ಬ್ಯಾಟರ್ ನ ತವಾ ಮೇಲೆ ಈ ತರ ಹಾಕೊಳ್ಳೋದು. ದೋಸೆ ತರ ಏನೋ ಅದನ್ನ ಸ್ಪ್ರೆಡ್ ಮಾಡಕ್ ಹೋಗ್ಬೇಡಿ. ಜಸ್ಟ್ ತವಾ ಮೇಲೆ ಹಾಕಿ 1 ಲಿಡ್ ಇಂದ ಕ್ಲೋಸ್ ಮಾಡ್ಬಿಡಿ. ಆಮೇಲೆ 30 to 40 ಸೆಕೆಂಡ್ಸ್ ಆದ್ಮೇಲೆ ತಿರುವು ಹಾಕಿ ನೀಟಾಗಿ 2 ಸೈಡ್ ಬೇಕ್ ಮಾಡ್ಕೊಳ್ಳಿ. ಇದೇ ತರ ಎಲ್ಲಾ ಪ್ಯಾನ್ ಕೇಕ್ಸ್ ನು ಬೇಕ್ ಮಾಡ್ಕೊಂಡು 1 ಪ್ಲೇಟ್ ಗೆ ಸರ್ವ್ ಮಾಡ್ಕೊಳ್ಳೋದು. ಕೊನೆಯದಾಗಿ ಪ್ಯಾನ್ ಕೇಕ್ ಸ್ವಲ್ಪ ತಣ್ಣಗಾದ್ಮೇಲೆ ಅದ್ರ ಮೇಲೆ ಹನಿ ಹಾಕೊಂಡು ತಿನ್ನೋದಷ್ಟೇ. ನೀವು ಬೇಕಿದ್ರೆ ಇದಕ್ಕೆ ರುಬ್ಕೊಳ್ಳುವಾಗ ಶುಗರ್ ನ ಆಡ್ ಮಾಡ್ಕೋಬಹುದು ಟೇಸ್ಟ್ ಗೋಸ್ಕರ. ನಾನು ವೇಟ್ ಲಾಸ್ ಮಾಡ್ತಿರೋದ್ರಿಂದ ಶುಗರ್ ನೆಲ್ಲ ಕಟ್ ಮಾಡಿದೀನಿ. ಇನ್ನ ಅವಾಗ್ಲೇ ಹೇಳ್ದಂಗೆ ಮಿಲ್ಕ್ ನ ಕೂಡ ಆಡ್ ಮಾಡಬಹುದು. ಇದಕ್ಕೆ ನನ್ಗೆ ತಿನ್ನಕ್ ಚೆನ್ನಾಗ್ ಅನ್ಸಲ್ಲ, ಅದಕ್ಕೆ ಸ್ಕಿಪ್ ಮಾಡ್ತೀನಿ. ನೀವು 2 ತರನು ಒಂದ್ಸತಿ ಟ್ರೈ ಮಾಡಿ ನೋಡಿ ಬೇಕಿದ್ರೆ. ಇನ್ನ ಈ ಪ್ಯಾನ್ ಕೇಕ್ ಅಂತೂ ನಮ್ಮ ಮನೇಲಿ ಬ್ರೂನೋ, ಚಾರ್ಲಿ, ಬೆಕ್ಕಳು ಎಲ್ರಿಗೂ ಫೇವರೇಟ್ ಅಂತಾನೆ ಹೇಳ್ಬಹುದು. ಇನ್ನ ಮಧ್ಯಾಹ್ನ ಊಟಕ್ಕೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ರಂಜಾನ್ ಬಿರಿಯಾನಿ ಬಂತು ನಮ್ಮ ಮನೆಗೆ. ಅಯಾಜ್ ಅಂತ ನನ್ನ ಫ್ರೆಂಡ್ ಒಬ್ರು ನಾವು ಮನೇಲಿರೋ 4 ಜನಕ್ಕೂ ಬಿರಿಯಾನಿ, ಕಬಾಬ್, ರಾಯ್ತಾ ಮತ್ತೆ ಫ್ರೂಟ್ಸ್ ಡೆಸರ್ಟ್ ತಂದ್ಕೊಟ್ರು. ಎಲ್ಲಾನು ತುಂಬಾ ರುಚಿಯಾಗಿತ್ತು. ಸೊ ಸರಿಯಾಗಿ ಬ್ಯಾಟಿಂಗ್ ಮಾಡಿದೆ. ಇನ್ನ ನಿಮ್ಗಳಲ್ಲಿ ಯಾರಿಗೆಲ್ಲ ರಂಜಾನ್ ಬಿರಿಯಾನಿ ಸಿಕ್ತು ಕಮೆಂಟ್ ಅಲ್ಲಿ ತಿಳಿಸಿ. ಊಟ ಎಲ್ಲ ಮುಗಿಸ್ಕೊಂಡು 1 3 ಗಂಟೆ ಅಷ್ಟೊಳಗೆ ನಮ್ಮ ಅಜ್ಜಿ ಮನೆಗೆ ಹೊರಟು. ನಮ್ ಚುಬ್ಬಿ ಹಬ್ಬಕ್ಕೆ ಅಂತ KR ನಗರಕ್ಕೆ ಬಂದಿದ್ದ. ಹಬ್ಬ ಎಲ್ಲ ಮುಗಿತಲ್ಲ, ಸೊ ಇವತ್ತು ಮೈಸೂರ್ಗೆ ಹೊರಟಿದ್ದ. ಅದಕ್ಕೆ ಅವ್ನು ಹೊರಡೋ ಅಷ್ಟರಲ್ಲಿ ಅವ್ನ ಹೋಗಿ ಮಾತಾಡ್ಸ್ಬಿಡೋದಂತ ಬೇಗ ಹೊರಟು. ಹಂಗೂ ನಾವು ಹೋಗೋದಕ್ಕೂ ಅವ್ನು ರೈಲ್ವೆ ಸ್ಟೇಷನ್ ಹೊರಡೋದಕ್ಕೂ ಸರಿ ಆಯ್ತು ಟೈಮ್. ನಾನು ಹೋಗಿ ಅವ್ನ ಮೈಸೂರ್ಗೆ ಅಂತ ನಮ್ಮ ಅಣ್ಣನ ಜೊತೆ ಟ್ರೈನ್ ಹತ್ತಿಸ್ಬಿಟ್ಟು ಬಂದೆ. ಅಲ್ಲಿಂದ ಮತ್ತೆ ನಮ್ಮ ಅಜ್ಜಿ ಮನೆಗೆ ಬಂದು ನಾನು ಮತ್ತೆ ನನ್ನ ತಂಗಿ ಪಾಪುಗಳ ಜೊತೆ ಆಟ ಆಡ್ಕೊಂಡು ಕೂತಿದ್ದು. ಹಿಂಗ್ ಒಂದ್ಸಲ ಅದಿಕೊಂಡು ಹೋಗಿ ಮಕ್ಕಳ ಮೇಲೆ ಹೊಟ್ಟೆ ಮೇಲೆ ಚೆನ್ನಾಗೈತದ ಇಬ್ರಿಗೂ. ಅದಾದ್ಮೇಲೆ ನಮ್ಮ ಮಮ್ಮಿ ಇಬ್ರಿಗೂ ಬಿಸಿನೀರಲ್ಲಿ ಮೈ ಒರೆಸಿ ಹಣೆ ಕಪ್ಪಿಕ್ಕಿ ಪೌಡರ್ ಹಾಕಿ ಬೇರೆ ಬಟ್ಟೆ ಹಾಕಿ ಪಳ ಅಂತ ರೆಡಿ ಮಾಡಿದ್ರು. ಇಬ್ರು ಮುದ್ದಾಗಿ ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದ್ರು ಗೊತ್ತಾ. ಇವ್ರಿಬ್ರು ಟ್ವಿನ್ಸ್. ಇವ್ರಿಬ್ರಲ್ಲಿ 1 ಹುಡುಗ ಮತ್ತೆ ಇನ್ನೊಂದು ಹುಡುಗಿ. ನಿಮ್ಗೆ ಇವಾಗ ಟಾಸ್ಕ್ ಆಯ್ತಾ, ಇವ್ರಿಬ್ರಲ್ಲಿ ಯಾರು ಹುಡುಗ ಯಾರು ಹುಡುಗಿ ಅಂತ ಕಮೆಂಟ್ ಅಲ್ಲಿ ತಿಳಿಸ್ಬೇಕು. ನೀವು ಹಾಕಿರೋ ಬಟ್ಟೆ ನೋಡಿ ಗೆಸ್ ಮಾಡ್ಬೇಡಿ, ಫೇಸ್ ಕಟ್ ನೋಡಿ ಗೆಸ್ ಮಾಡಿ ಆಯ್ತಾ. ಇನ್ನ ಇವ್ರಿಬ್ರಿಗೆ ಇವಾಗ 6 ತಿಂಗಳು ಅಷ್ಟೇ ಆಯ್ತಾ. ಇವರು ಇವಾಗ್ಲೇನೆ ಎದೊಳಕ್ಕೆ ಕುತ್ಕೊಳ್ಳೋಕೆ ಎಲ್ಲ ಟ್ರೈ ಮಾಡ್ತಾರೆ. ನಂಗೆ ಇವ್ರನ್ನ ನೋಡಿ ನಾನು 6 ತಿಂಗಳು ಇರುವಾಗ ಹೇಗಿದೆ ಅಂತ ನಮ್ಮ ಮಮ್ಮಿ ಕೇಳ್ದೆ. ಅದಕ್ಕೆ ನಮ್ಮ ಮಮ್ಮಿ ನೀನು 9 ತಿಂಗಳಿಗೆ ನಡೆಯಕ್ಕೆ ಶುರು ಹಚ್ಕೊಬಿಟ್ಟಿದೆ ಅಂತ ಅಂದ್ರು. ನನ್ಗೆ ನನ್ನ ಸ್ಟ್ರೆಂತ್ ನ ನಂಬಕ್ಕಾಗ್ಲಿಲ್ಲ, ಬಟ್ ಅದೇ ಸತ್ಯ. ನೀವೆಲ್ಲ ಎಷ್ಟು ತಿಂಗಳಿಗೆ ಅಂಬೆ ಕಾಲಿಟ್ರಿ, ಎಷ್ಟು ತಿಂಗಳಿಗೆ ನಡೆಯಕ್ ಶುರು ಮಾಡಿದ್ರಿ, ಇದನ್ನೆಲ್ಲ ನಿಮ್ ಪೇರೆಂಟ್ಸ್ ಹತ್ರ ಕುತ್ಕೊಂಡು ಕೇಳಿ, ಚೆನ್ನಾಗಿರುತ್ತೆ. ನಿಮ್ಗೆ ಶೇರ್ ಮಾಡ್ಕೋಬೇಕು ಅನ್ಸಿದ್ರೆ ಕಮೆಂಟ್ ಅಲ್ಲಿ ಬಂದು ತಿಳಿಸಿ. ಇವತ್ತಿಗಿಷ್ಟೇ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.